ಮೊನ್ನೆ ತಾನೇ ಎಲ್ಲ ಸರಿಯಾಗಿ ಪ್ಯಾಚಪ್ ಆಗಿದ್ದೀವಿ. ಇವತ್ತು ಟೆಂಪಲ್ ಹತ್ರ ನಿಮ್ಮನ್ನ ಮೀಟ್ ಮಾಡೋಣ ಕೇಳೋಣ ಅಂತ ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಿಲ್ವಲ್ಲ. ಆರ್ತಿ ಅಕ್ಕ, ಯಾರ್ದು ಫೋನು? ಅದು ಫ್ರೆಂಡ್ದು ಸಾರಿಕಾ. ಫ್ರೆಂಡ್ದು ಅಂತ ಇದೆಯಾ? ಮತ್ತೆ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ನಿನ್ನ ಜೊತೆ ಇದ್ದೀನಲ್ವಾ, ಮಾತಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಮಾಡ್ತೀನಿ ಬಿಡು. ನಡಿ ಹೋಗೋಣ. ಬರ್ತಿರೋದು ಯಾರ್ ಕಾಲ್ ಅಂತ ನನಗೆ ಗೊತ್ತಿಲ್ವಾ? ನೀನೇ ಎಲ್ಲಿದ್ಯಾ ಅಂತ ಹೇಳೋಕ್ ನಾನು ಬಿಡಲ್ಲ. ಸಾರಿ, ನನ್ನ ಕಸಿನ್ ಆರ್ತಿ ಜೊತೆ ಬಸವೇಶ್ವರ ನಗರ್ ರೂಪ್ ಸಂಗಮ್ಗೆ ಬಂದಿದ್ದೀನಿ. ವಿಲ್ ಕಾಲ್ ಯು ಲೇಟರ್. ಓಹೋಹೋಹೋಹೋ, ಸಾರಿಕನ್ ಜೊತೆ ಮಾಲ್ಗೆ ಹೋಗಿದ್ದೀರಾ? ಪಾಪ ರೀ ನೀವು. ಎಲ್ಲಿ ನನ್ನ ಫೋನ್ ರಿಸೀವ್ ಮಾಡಿದ್ರೆ ಮತ್ತೆ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅನ್ನೋದು ಸಾರಿಕನ್ ಗೊತ್ತಾಗುತ್ತೆ ಅಂತ ಕಟ್ ಮಾಡಿದ್ರಿ ಅಲ್ವಾ? ಪಾಪ ಚರಿ ನೀವು. ಮತ್ತೆ ಸಾರಿಕೊಂದು ಮೆಸೇಜು. ಸಾರಿ, ನನ್ನ ಫ್ರೆಂಡ್ ಕಳಿಸೋ ಮೆಸೇಜ್ ಬೈ ಮಿಸ್ಟೇಕಾಗಿ ನಿಮಗೆ ಬಂತು. ಇಟ್ಸ್ ಓಕೆ, ನೀವು ರಾಂಗ್ ಆಗಿ ಕಳಿಸಿದ್ರು ನನಗೆ ಅದು ರೈಟೇ ಆಯಿತು. ನಾನೀಗ ಮಾಲಿಗೆ ಬಂದು ಆರ್ತಿ ಅವ್ರನ್ನ ಮೀಟ್ ಮಾಡ್ಬೋದು. ನಾನು ಬೇಕಂತಾನೆ ಮಾಡಿದ್ದು. ಡೈರೆಕ್ಟಾಗಿ ಹೇಳಿದ್ರೆ ನನ್ನ ಮೇಲೆ ಡೌಟ್ ಬರ್ತೀರಾ ಅಂತ ಈಗ ಮಾಡಿದೆ. ಸಾರಿಕಾ, ಹಾ ಬಂದೆ. ಅದು ಯಾರಿಗೋ ರಾಂಗ್ ಆಗಿ ಮೆಸೇಜ್ ಹೋಗ್ಬಿಡ್ತಕ್ಕ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ದೆ. ಹೌದು, ಇದು ಗೌತಮ್ ಭಾಗವ ಕೊಡ್ಸಿದ ಮೊಬೈಲ್ ಅಲ್ವಾ? ಚೆನ್ನಾಗಿದೆ. ಬೇಡ ಅಂತ ಹೇಳಿದೆ, ಆದರೆ ಅವ್ರು ಕೇಳಲಿಲ್ಲ. ಅಯ್ಯೋ, ಇದ್ರಲ್ಲಿ ಏನಿದೆ ಅಕ್ಕ ಪ್ರಾಬ್ಲಮ್ಮು? ಇದಕ್ಕೆಲ್ಲ ಸ್ವಾಭಿಮಾನ ಅದು ಇದು ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಸರಿ, ನಡಿ ಹೋಗೋಣ. ಅಲ್ಲಿ ನೋಡು, ನೆನೆದವರ ಮನದಲ್ಲಿ ಅಂದಂಗೆ ಅವರೇ ಇಲ್ಲಿದ್ದಾರೆ. ನಿನ್ನ ಉಡುಪಿಗೆ 100 ವರ್ಷ ಆಯಸ್ಸು ಕಣೆ. ಸರಿ ಬಾ. ಲೂಸು ಅನ್ನೋದು ಬಿಟ್ರೆ ಕೆಲಸದ ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿದ್ದಾನೆ. ಆದ್യം ತುಂಬಾ ಪ್ರೀತಿಸ್ತಾನೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ನೋವಾಗ್ಬೇಕು ಅಮ್ಮು, ನಿಂಗೆ ನೋವಾಗ್ಬೇಕು. ನಾನು ಯಾಕೆ ಶುಂಠಿ ಶಂಕರ್ನ ಹೊಗಳ್ತಾ ಇದ್ದೀನಿ? ಅವನ ಬಗ್ಗೆ ಒಂದೇ ಒಂದು ಸೆಕೆಂಡ್ ಒಳ್ಳೇದು ಮಾತಾಡಿದ್ರು ಗ್ಯಾರಂಟಿ ನರ್ಕಕ್ಕೆ ಹೋಗ್ಬೇಕಾಗತ್ತೆ. ಶಾಂತಂ ಪಾಪಂ, ಶಾಂತಂ ಪಾಪಂ. ಶುಂಠಿ ಶಂಕರ್ನ ಬಗ್ಗೆ ನನ್ನ ಬಾಯಲ್ಲಿ ಒಳ್ಳೆ ಮಾತು ಬರ್ತಿದೆ ಅಂದ್ರೆ 100% ಇಲ್ಲಿ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ಅದೇ ಕರೆಕ್ಟ್ ಜಾಗ. ಸಾರ್ಥಕಣ್ಣ ಬರೋವರೆಗೂ ಅಲ್ಲೇ ಚೆಕ್ ಮಾಡ್ತಿರೋಣ. ಇದಪ್ಪ ಕೆಲಸ ಮಾಡೋ ಸ್ಟೈಲು ಅಂದ್ರೆ. ಈ ಶುಂಠಿ ಶಂಕರನು ಯಾವಾಗಲೂ ತನ್ನ ಆಫೀಸಲ್ಲಿ ಒಳ್ಳೆ ಜೈಲರ್ ತರ ಇರ್ತಾನೆ. ಈ ತರ ಯಾವ ಟೆನ್ಷನ್ ಇಲ್ಲದೆ ಬಿಂದಾಸ್ ಆಗಿದ್ರೆ ಮೈಂಡು ಫ್ರೀ ಆಗಿರುತ್ತೆ, ಕೆಲಸನೂ ಆರಾಮಾಗುತ್ತೆ.
ಅರೆ ಆರ್ತಿ ಅವರೇ, ನಾನು ಮಾತಾಡ್ಸಿದ್ದು ನೀವಲ್ವಾ? ಸಾರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇವಳು ನಮ್ಮ ದೊಡ್ಡಮ್ಮನ ಮಗಳು ಸಾರಿಕಾ. ಎಂಗೇಜ್ಮೆಂಟಲ್ಲಿ ನೋಡಿ ನೆನಪಿಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವತ್ತು ನಿಮ್ಮಲ್ಲಿ ತುಂಬ ಹುಡುಗಿರಿದ್ರಲ್ವಾ? ಪರವಾಗಿಲ್ಲ ಭಾವ. ಭಾವ ಅಂತ ಕರೆದ್ರೆ ನಿಮ್ಗೇನು ಸಂಕೋಚ ಇಲ್ಲ ತಾನೆ? ಓಕೆ, ಕರೀರಿ. ಭಾವ, ಫೋನಲ್ಲಿ ಮಾತುಕತೆ ಜೋರಾ? ಅದು ಅಕ್ಕ ಇಲ್ಲಿ ಬರ್ತಾಳೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಅದಕ್ಕೆ ಬಂದಿದ್ದೀರಾ? ಇಲ್ಲ, ಹಾಗೇನಿಲ್ಲ. ಆ್ಯಕ್ಚುಲಿ ನಾಳೆ ನನ್ನ ಬರ್ತಡೇ. ಅದಕ್ಕೆ ಮನೇಲಿ ಎಲ್ಲರೂ ಫೋರ್ಸ್ ಮಾಡಿ ನಂಗೆ ಬಟ್ಟೆ ತಗೋ ಅಂತ ಕಳಿಸಿದ್ದಾರೆ. ಹಾಗಿದ್ರೆ ಬಾಗ್ಲತ್ರ ಯಾಕೆ ನಿಂತಿದ್ದೀರಾ? ಓ, ಅಕ್ಕನಿಗೆ ಸೀರೆ ಕೊಡಕ್ಕಾ? ಬನ್ನಿ ಬನ್ನಿ, ನಾವು ಅದಕ್ಕೆ ಬಂದಿರೋದು. ಆರ್ತಿ ಅವರೇ, ಐ ಆಮ್ ಸಾರಿ. ಇವರಿಂದ ನಾನು ನಿಮ್ಮ ಜೊತೆ ಬರೋ ಹಾಗಾಗ್ತದೆ. ಪರವಾಗಿಲ್ಲ, ಬನ್ನಿ. ಅಕ್ಕ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ನೋಡು, ಸೂಪರ್ ಆಗಿರೋದನ್ನೇ ಸೆಲೆಕ್ಟ್ ಮಾಡು. ಅಯ್ಯೋ, ಅದೆಲ್ಲ ನಂಗೆ ಯಾಕೆ ಸಾರಿಕಾ? ನಿಂಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ, ನೀನು ತಗೊಳ್ಳೇಬೇಕು ಪ್ಲೀಸ್. ನಿನ್ನ ಸೆಲೆಕ್ಷನ್ನೇ ಚೆನ್ನಾಗಿರುತ್ತೆ, ನೀನೇ ಚಾಯ್ಸ್ ಮಾಡು. ಅದಕ್ಕೆ ತಾನೇ ನಾನು ಸೆಲೆಕ್ಟ್ ಮಾಡಿದ ವಿಕಿನ ನೀನು ಚೂಸ್ ಮಾಡಿದ್ದು. ಇಷ್ಟೊತ್ತಿಗಾಗಲೇ ವಿಕ್ಕಿ ಬರಬೇಕಿತ್ತಲ್ಲ, ಈಗೇನು ಮಾಡೋದು? ಪ್ಲ್ಯಾನ್ ಪ್ರಕಾರ ಕೆಲಸ ಆಗಲಿ. ವಿಕ್ಕಿ ಬಂದಿಲ್ಲ ಅಂದರೂ ಪ್ಲ್ಯಾನ್ ಬಿ ರೆಡಿ ಇದೆ. ಡಿಸೈನರ್ ಸ್ಯಾರೀಸ್ ತೋರಿಸಿ.
ಅಕ್ಕ ನೀನು ಇಲ್ಲಿ ಸೀರೆ ನೋಡ್ತಿರು, ನಾನು ಆ ಕಡೆ ನೋಡ್ತೀನಿ. ಸರಿ ಸಾರಿಕಾ. ನೋಡಿ ನಿಮ್ಗೆ ಈ ಕಲರ್ ಇಷ್ಟ ಆಗತ್ತಾ ಅಂತ. ಆರ್ತಿ ಅಕ್ಕ ಬಾಯಿಲಿ. ವಿಕ್ಕಿ ತಲುಪಿಸಿದ್ರೆ ಡೈರೆಕ್ಟ್ ಆಗಿ ನೋಡಿದ್ದಕ್ಕಿಂತ ಹೆಚ್ಚು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ವಿಕ್ಕಿ ಕೋಪದಲ್ಲಿ ಈ ವಿಡಿಯೋನ ಮತ್ತೆ ಮತ್ತೆ ಪ್ಲೇ ಮಾಡಿ ನೋಡ್ತಾನೆ. ಶ್ರೀಕಾಂತ, ನಾನು ಹೋಗಿ ಬರ್ತೀನಿ. ನಿಮ್ಗೇನು ಹೇಳ ಅಂತ ಅನ್ಕೊಂಡಿರಿ? ಅದೇನು ಹೇಳಿ ಬಾಸ್. ಅದೇ ಅವಳಿದ್ದಾಳಲ್ರಿ, ಅದೇ ರೀ ಅವಳು ರೀ, ಅದೇ ರೀ ಅವಳು. ಗೊತ್ತಾಯ್ತು ಬಿಡಿ ಬಾಸ್, ಅಮೂಲ್ಯ ಅವ್ರು ತಾನೇ? ಓ ಅವಳೆ. ಅವಳನ್ನ ನಮ್ಮ ಕಾರಲ್ಲಿ ಕಳಿಸಿದ್ವಲ್ಲ, ನಮ್ಮ ಕಾರ್ ವಾಪಸ್ ಬಂದಿದ್ಯಾ ಅಥವಾ ಅಲ್ಲೇ ಇದೆಯಾ? ಇಲ್ಲ, ಅವನು ಮೇಡಮ್ನ ಡ್ರಾಪ್ ಮಾಡಿ ನರ್ಗಿಸ್ ಕಂಪನಿಗೆ ಒಂದು ಸ್ಯಾಂಪಲ್ ಕೊಡಕ್ಕೆ ಹೋಗಿದ್ದಾನೆ ಬಾಸ್. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವಳನ್ನ ಪಿಕ್ ಮಾಡೋದಕ್ಕೆ ಇನ್ನೊಂದು ಕಾರ್ ಕಳಿಸ್ಬಿಡಿ. ತುಂಬ ದೂರ ಇದೆಯಲ್ಲ ಪಾಪ, ಅವಳಿಗೆ ತೊಂದರೆ ಆಗೋದು ಬೇಡ. ಓಕೆ ಬಾಸ್, ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ತೀನಿ. ಗುಡ್. ಅಲ್ಲ, ಹುಡುಗಿರ್ ಪರ್ಫ್ಯೂಮ್ ಸ್ಮೆಲ್ ಬಂದ್ರೇನೆ ನಮ್ಮ ಬಾಸು ವ್ಯಾಕ್ ವ್ಯಾಕ್ ಅಂತಿದ್ದವರು ಈಗ ಅಮೂಲ್ಯ ಮೇಡಮ್ಗೆ ಪಾಪ ಅಂತೆಲ್ಲ ಅಂತ ಇದಾರಲ್ಲ. ಸಾಲದ್ದಕ್ಕೆ ಪಿಕಪ್ ಮಾಡಕ್ಕೆ ಕಾರೆಲ್ಲ ಕಳಿಸ್ತಾ ಇದ್ದಾರೆ. ಇವರಿಬ್ರು ಮಧ್ಯೆ ಗ್ಯಾರಂಟಿ ಏನೋ ಇದೆ. ಈ ಜಗಳ ಎಲ್ಲ ಬರೀ ಬಿಲ್ಡಪ್ಸ್. ಆರ್ತಿ ಅವರೇ, ನಿಮ್ಗೇನೂ ಆಗಿಲ್ಲ ತಾನೆ? ಅವ್ರಿಗೆ ಓಕೆ? ನೀವು ಕರೆಕ್ಟ್ ಟೈಮ್ಗೆ ಹಿಡ್ಕೊಂಡ್ರೆ ಓಕೆ, ಇಲ್ಲಾಂದ್ರೆ ಅಕ್ಕ ಬಿದ್ದೋಗಿರೋಳು. ಏನ್ ಟೈಮಿಂಗ್ ಭಾವ. ಜೀವನದಲ್ಲಿ ನಿಮ್ಮ ಹುಡುಗಿನ ಬೀಳಕ್ ಬಿಡಲ್ಲ ಅಂತ ಡಿಸೈಡ್ ಆಗಿ ಹೋಗಿದ್ದೀರಲ್ಲ ಭಾವ. ಒಳ್ಳೆ ಜೋಡಿ ನಿಮ್ದು. ಬರ್ಬೇಕಾದವರು ಬರ್ದೇ ಇದ್ರು ಅವ್ರು ಬಂದು ಏನ್ ನೋಡ್ಬೇಕಾಗಿತ್ತು ಅದೀಗಾಗ್ಲೇ ಅವ್ರಿಗೆ ಸೇರಿರುತ್ತೆ. ಸಾರಿಕಾ, ನಾವು ಬೇರೆ ಕಡೆ ಸೀರೆ ನೋಡೋಣವಾ? ಇಲ್ಲೇ ಚೆನ್ನಾಗಿರೋದು ಸಿಗುತ್ತೆ ಅಕ್ಕ. ಬೇರೆ ಕಡೆ ಅಂತ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಬಾವಾ, ನೀವು ಬನ್ನಿ, ಅಕ್ಕನಿಗೆ ಹೆಲ್ಪ್ ಮಾಡಿ. ಪರವಾಗಿಲ್ಲ, ನೀವು ನೋಡಿ, ನನ್ನ ಟೇಸ್ಟ್ ಅಷ್ಟೇನು ಚೆನ್ನಾಗಿಲ್ಲ. ಸಖತ್ ಸೆನ್ಸ್ ಆಫ್ ಹ್ಯೂಮರ್ ಬಾವ ನಿಮಗೆ. ನಮ್ಮ ಆರ್ತಿ ಅಕ್ಕನೇ ಸೆಲೆಕ್ಟ್ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಟೇಸ್ಟ್ ಬಗ್ಗೆ ಕೇಳಬೇಕಾ? ಏನೋ ಒಂದು ಸುಮ್ಮನೆ ನೆಪ ಹೇಳಬೇಡಿ. ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯಾ ಸಾರಿಕಾ? ಪರವಾಗಿಲ್ಲ ಬಿಡು. ಅಕ್ಕ, ಈಗಿಂದಾನೆ ನಿನ್ನ ಜೊತೆ ಶಾಪಿಂಗ್ ಮಾಡೋದು ರೂಢಿ ಆದರೆ ಮುಂದೆ ಈಸಿ ಆಗುತ್ತೆ. ಅವ್ರಿಗೂ ಮನ್ಸಲ್ಲಿ ಆಸೆ ಇದೆ, ಆದರೆ ಎದುರುಗಡೆಯಿಂದ ಹೀಗೆ ಹೇಳ್ತಿದಾರಷ್ಟೇ ಅಲ್ವಾ ಬಾವಾ? ಏನ್ ಯೋಚನೆ ಮಾಡ್ತಿದ್ದೀರಾ?
ಬನ್ನಿ ಭಾವ. ಆರ್ತಿ ಅಕ್ಕ ಬಾ. ನಿಮಗೆ ಎಲ್ಲ ಸ್ಯಾಟಿಸ್ಫೈ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಹೇಳಿದ ಪಾಯಿಂಟ್ನ ಇನ್ನೊಂದು ವೀಕಲ್ಲಿ ನಾನು ಫುಲ್ಫಿಲ್ ಮಾಡಿಸ್ತೀನಿ. ಬಾಕಿ ಎಲ್ಲ ಓಕೆ. ಸೇಫ್ಟಿ ಪ್ರಿಕಾಷನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ. ಶೋರ್ ಸರ್, ಖಂಡಿತ ಎಲ್ಲ ಪ್ರಿಕಾಷನ್ಸು ತೊಗೊಳ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಓಕೆ ಸರ್. ಸರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ವಾಟ್? ಶಾರ್ಟ್ ಸರ್ಕ್ಯೂಟಾ? ಫ್ಯೂಸ್ ಡಿಸ್ಕನೆಕ್ಟ್ ಮಾಡಿರಿ. ಸರ್ ಆ ಬೋರ್ಡಿಂದನೇ ಸ್ಟಾರ್ಟ್ ಆಗಿರೋದು. ಆ ಕಡೆ ಹೋಗೋಕೆ ಭಯ ಆಗ್ತಾ ಇದೆ ಸರ್. ಎಲ್ಲ ಕಡೆ ಸ್ಪಾರ್ಕ್ ಆಗ್ತಿದೆ ಸರ್. ಎಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಎಲ್ಲರೂ ಈಗಲೇ ಆಚೆ ಕಳಿಸಿ, ಒಳಗಡೆ ಯಾರು ಇರಬಾರ್ದು. ನಡೀರಿ. ಸರ್ ಮೆಟೀರಿಯಲ್ ಎಲ್ಲ ಏನು ಮಾಡೋದು ಸರ್? ಬೆಂಕಿ ಎತ್ಕೊಂಡ್ರೆ ಎಲ್ಲ ಅನ್ಲೋಡ್ ಆಯ್ತಾ? ಇಲ್ಲ ಸರ್, ಅರ್ಧ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬಾಕಿ ಇರೋದನ್ನ ವೇದಾಂತ ಆಫೀಸ್ ಗೋಡನಲ್ಲಿ ಅನ್ಲೋಡ್ ಮಾಡಿದ್ರೆ ಆಯಿತು. ಮೊದಲು ಎಲ್ಲರನ್ನು ಹೊರಗೆ ಕಳಿಸಿ. ಇಲ್ಲಿ ಅನ್ಲೋಡ್ ಆಗಿರೋದಾಗ ಏನು ಮಾಡೋದು ಸರ್? ರೀ, ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಈಗಿನ್ನೆಲ್ಲ ತೆಗಿತಾ ಕೂತ್ರೆ ಪ್ರಾಬ್ಲಮ್ ಆಗುತ್ತೆ. ಮೊದಲು ಎಲ್ಲರನ್ನು ಹೊರಗೆ ಕಳಿಸಿ. ಸರಿ ಸರ್. ಎಲ್ಲ ಬಂದರು ತಾನೆ? ಒಳಗಿನ ಯಾರು ಇಲ್ಲ ಅಲ್ವಾ? ಹೌದು ಸರ್, ಒಳಗಡೆ ಯಾರೂ ಇಲ್ಲ. ಬಿಲ್ಡಿಂಗ್ ಎಲ್ಲ ಹುಡುಕಿದೆ, ಒಬ್ಬರು ಇಲ್ಲ ಸರ್ ಒಳಗಡೆ. ಸರಿ, ನೀವೇ ನೋಡಿ. ಸರಿ ಮೊದಲಿಲ್ಲ ಆಗಿರೋದನ್ನು ವೇದಾಂತಕ್ಕೆ ಅಪ್ಡೇಟ್ ಮಾಡಬೇಕು.